ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡೋ ಸಲುವಾಗಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ನಾನೀಗ ಏನು ವಿವೇಕ ಸ್ಮಾರಕ ಇದೆ ಆ ಒಂದು ಉದ್ಘಾಟನೆಗೊಳ್ಳುವಂತಹ ಸ್ಥಳದ ಮುಂಭಾಗದಲ್ಲಿದ್ದೇನೆ. ತಾವು ಕೂಡ ನೋಡ್ತಾ ಇರ್ಬೋದು, ಇದು ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕೈಯಲ್ಲೇ ಒಂದು ಇನಾಗ್ರೇಷನನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಒಂದು ನಿರ್ಣಯ ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಪ್ರಧಾನಿ ಮೋದಿಯವರು ಕೂಡ ಖುದ್ದಾಗಿ ಇಂದು ಬರ್ತಾ ಇದ್ದಾರೆ. ಇಂದು 3:15 ಸುಮಾರಿಗೆ, ನೇರವಾಗಿ 3:30 ಸುಮಾರಿಗೆ ಈ ಒಂದು ವಿವೇಕ ಸ್ಮಾರಕವನ್ನು ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. ಮೈಸೂರಿಗೆ ಆಗಮಿಸುವ ಮೋದಿ ಪ್ರಮುಖವಾಗಿ ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ಈ ಒಂದು ಸ್ಮಾರಕವನ್ನು ಇನಾಗ್ರೇಷನ್ ಮಾಡ್ತಾರೆ. ಶಿಲ್ಪಿ ಅರುಣ್ ಯೋಗರಾಜರಿದ್ದಾರೆ. ಅರುಣ್ ಯೋಗರಾಜ್ ಅವರ ಕೆತ್ತನೆಯಲ್ಲಿ ಮೂಡಿ ಬಂದಿರುವಂತಹ ವಿಶೇಷವಾದಂತಹ ಮೂರ್ತಿಯನ್ನು, ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನು ಈಗಾಗಲೇ ಕೂಡ ಯೋಗಿ ಅರುಣ್ ರಾಜ್ ಅವರು ಕೂಡ ಕೆತ್ತಿರುವಂಥದ್ದು. ಸುಮಾರು 8.5 kg ತೂಕ ಇರುವಂತಹ ವಿವೇಕಾನಂದರ ಮೂರ್ತಿಯನ್ನು ನೀಡಿರುವಂಥದ್ದು. 1.5 ಅಡಿ ಉದ್ದವಿರುವ ಒಂದು ಮೂರ್ತಿ ಇದಾಗಿದೆ. ವಿಯೆಟ್ನಾಂ ಮಾರ್ಬಲ್ನಲ್ಲಿ ವಿವೇಕಾನಂದರ ಮೂರ್ತಿಯನ್ನು ಕೆತ್ತನೆಯನ್ನು ಮಾಡಲಾಗಿದೆ. ಬಿಳಿ ಬಣ್ಣದ ವಿಯೆಟ್ನಾಂ ಮಾರ್ಬಲನ್ನು ಕೂಡ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ವಿಶೇಷವಾದಂತಹ ಒಂದು ಮೂರ್ತಿ ಅದಾಗಿರುವಂಥದ್ದು, ಸ್ಮಾರಕ ಅದಾಗಿದೆ. 15 ದಿನದಲ್ಲಿ ಯೋಗಿ ಅರುಣ್ ರಾಜ್ ಅವರು ವಿಶೇಷವಾದಂತಹ ವಿವೇಕ ಸ್ಮಾರಕವನ್ನು ಒಂದು ಕೆತ್ತನೆ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಕೆತ್ತನೆ ಮಾಡಿದಂತಹ ವಿಶೇಷವಾದಂತಹ ಒಂದು ಏನು ಸ್ಮಾರಕ ಇದೆ ಆ ಸ್ಮಾರಕವನ್ನು ಈಗ ಇನಾಗ್ರೇಷನ್ ಮಾಡುವ. ಅದೇ ರೀತಿಯಾಗಿ ನಾವು ನೋಡ್ತಾ ಇರ್ಬೋದು, ಈಗಾಗಲೇ ಕೂಡ ಏನು ಕೇಂದ್ರ ಭದ್ರತಾ ಪಡೆ ಕೂಡ ಬರ್ತಾ ಇರುವಂಥದ್ದು. ಕಾರ್ನಲ್ಲಿ ಈಗಾಗಲೇ ಕೂಡ SPG ಅವರು ಕೂಡ ತಂಡ ಎಂಟ್ರಿ ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ 1 ದಿನಗಳ ಮುಂಚೆ ಏನು SPG ತಂಡ ಬಂದು ಭೇಟಿ ಕೊಡ್ತಾರೆ, ಸಕಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾರೆ. ಅದೇ ರೀತಿಯಾಗಿ ಈಗ ಕಾರ್ನಲ್ಲೂ ಕೂಡ ಬರ್ತಾ ಇರುವಂಥದ್ದು. ಕಾರ್ನಲ್ಲಿ ಇರುವಂತಹ SPG ತಂಡ ಕೂಡ ಒಂದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಈಗ ಭೇಟಿ ಕೊಡ್ತಾ ಇದ್ದಾರೆ. ಒಳಗಡೆ ಹೋಗ್ತಾ ಇರುವಂಥದ್ದು, ಒಳಗಡೆ ಹೋಗಿ ಭದ್ರತೆಯನ್ನು ಕೂಡ ಪ್ರಮುಖವಾಗಿ ಒಂದು ಗಮನಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿಯವರು ಎಲ್ಲೇ ಹೋದರೂ ಕೂಡ ವಿಶೇಷವಾದಂತಹ ಭದ್ರತಾ ತಂಡ ಅವರ ಜೊತೆ ಇರುತ್ತೆ, SPG ತಂಡ ಇರುತ್ತೆ. ಪ್ರಧಾನಿ ಮೋದಿಯವರು ಎಲ್ಲೇ ಹೋದರೂ ಕೂಡ 1 ಅಥವಾ 2 ದಿನಗಳ ಮುಂಚಿತವಾಗಿ ಹೋಗಿ ಆ ಒಂದು ಖುದ್ದು ಸ್ಥಳವನ್ನು ಕೂಡ ಒಂದು ಭೇಟಿ ಮಾಡಿ ಸಕಲ ರೀತಿಯಾದಂತಹ ಬಂದೋಬಸ್ತನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕೂಡ ಬಂದಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು. ಈಗ ಕೇಂದ್ರದಿಂದ ಬಂದಂತಹ ಭದ್ರತಾ ತಂಡ ಕೂಡ ಕೆಳಗಿಳಿದು ಒಳಗಡೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಯಾವ ರೀತಿಯಾದಂತಹ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಖುದ್ದು ಅವರೇ ಕೂಡ ಇರ್ತಾರೆ. ಒಟ್ಟಾರೆಯಾಗಿ ಏನು ಒಂದು ಆಶ್ರಮ ಇದೆ, ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡೋ ಸಲುವಾಗಿ ಪ್ರಧಾನಿ ಮೋದಿಯವರು ಬರ್ತಾರೆ. ಬರುವಂತಹ ದಾರಿಯಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಯಾರಿಗೂ ಕೂಡ ಇಲ್ಲಿ ನಿಲ್ಲೋಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಬಂದೋಬಸ್ತು ಅಧಿಕವಾಗಿ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಸಣ್ಣ ಲೋಪ ದೋಷಗಳು ಕೂಡ ಆಗಬಾರ್ದು ಅಂತ ಹೇಳಿ ಏನು ಮೈಸೂರು ನಗರ ಪೊಲೀಸ್ ಆಯುಕ್ತರು ಮತ್ತು ದಕ್ಷಿಣ ವಲಯ IGP ಆದಂತಹ ಬೋರ್ಲಿಂಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಕೂಡ ಒಂದು ಮಾರ್ಗವನ್ನು ಕೂಡ ಈಗ ಸಿದ್ಧಪಡಿಸಿರುವಂಥದ್ದು. ಈ ಒಂದು ಮಾರ್ಗದ ಸುತ್ತಮುತ್ತ ಯಾವೊಬ್ಬ ಸಾರ್ವಜನಿಕರಿಗೂ ಕೂಡ ನಿಲ್ಲಲು ಅನುಮತಿ ಇಲ್ಲ. ಈಗಾಗಲೇ ಕೂಡ ಬ್ಯಾರಿಗೇಡ್ಗಳನ್ನು ಹಾಕ್ಕೊಂಡು ಒಂದು ಪಟ್ಟಿಯನ್ನು ಕೂಡ ಕಟ್ಟಿದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಪಟ್ಟಿಯನ್ನು ಕಟ್ಟಿದ್ದಾರೆ ಅಂಥೇಳಿ. ಇದೇ ಒಂದು ಓವೆಲ್ ಮೈದಾನದಿಂದ ನೇರವಾಗಿ ರಾಮಕೃಷ್ಣ ಆಶ್ರಮಕ್ಕೆ ವಿವೇಕ ಸ್ಮಾರಕವನ್ನು ಒಂದು ಉದ್ಘಾಟನೆ ಮಾಡೋ ಸಲುವಾಗಿ ಇದೇ ಒಂದು ಮಾರ್ಗದಲ್ಲಿ ಸ್ವತಃ ಪ್ರಧಾನಿ ಮೋದಿಯವರು ಬರ್ತಾರೆ. ಹಾಗಾಗಿ ಮೈಸೂರು ಜಿಲ್ಲಾ ಪೊಲೀಸರು ಎಲ್ಲ ರೀತಿಯಾದಂತಹ ಸಕಲ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಸದ್ಯಕ್ಕೆ ಏನು ಪ್ರಧಾನಿ ಮೋದಿಯವರು ಒಂದು ಉದ್ಘಾಟನೆ ಮಾಡ್ತಾರೆ ಸ್ಮಾರಕ, ಆ ಸ್ಮಾರಕದ ಏನು ಕಟ್ಟಡ ಇದೆ ಆ ಕಟ್ಟಡ ಮುಂಭಾಗದಲ್ಲಿ ಕಾಣ ಸಿಗ್ತಿರುವಂತಹ ಒಂದು ಪ್ರೆಸೆಂಟು ಏನು ವಸ್ತುಸ್ಥಿತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.